ಎಲ್ಲರಿಗೂ ನಮಸ್ಕಾರ. ಎಸ್ ಬ್ಲಾಗ್ಗೆ ಸ್ವಾಗತ. ನಾನಿವತ್ತು ಚಿಕನ್ ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು: ಧನಿಯಾ ಪುಡಿ 4 ಟೇಬಲ್ ಸ್ಪೂನು, 4 ಟೇಬಲ್ ಸ್ಪೂನು, 25 ಖಾರದ ಮೆಣಸಿನ್ಕಾಯಿ, 8 ಬ್ಯಾಡಗಿ ಮೆಣಸಿನ್ಕಾಯಿ, ಕಲರ್ಗೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು, ಟೊಮಟೊ 4 ಟೊಮಟೊ, 4 ಈರುಳ್ಳಿ ತಗೊಂಡಿದ್ದೀನಿ, 2 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಇದೆ. ಶುಂಠಿ ಜಾಸ್ತಿ ಕಮ್ಮಿ ತಗೋಬೇಕು, ಬೆಳ್ಳುಳ್ಳಿನ ಜಾಸ್ತಿ ತಗೋಬೇಕು. ತೆಂಗಿನಕಾಯಿ ಅರ್ಧ ಹೋಳು ತಗೊಂಡಿನಿ, ಒಂದು ಕಾಯಲ್ಲಿ ಅರ್ಧ ಹೋಳು. ರುಚಿಗೆ ತಕ್ಕಷ್ಟು ಉಪ್ಪು. 2 kg ಚಿಕನ್ ಇದೆ. ಈಗ ಖಾರ ರುಬ್ಕೊಂಡ್ಬರ್ತೀನಿ. ಅದ್ರ ಜೊತೆಗೇ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೊಂತ ಇದ್ದೀನಿ. ಧನಿಯಾ ಪುಡಿಯನ್ನು ಹಾಕ್ಕೊಂತ ಇದ್ದೀನಿ. ಇದ್ರ ಜೊತೆ ಧನಿಯಾ ಪುಡಿ ಮನೆಯಲ್ಲೇ ಮಾಡ್ಕೊಂಡಿರೋದು. ಈ ವಿಡಿಯೋನ ನಮ್ಮ ಚಾನಲಲ್ಲಿ ಹಾಕಿದ್ದೀವಿ, ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತೀನಿ. ಖಾರ ರುಬ್ಕೊಂಡಿದ್ದೀನಿ. ಇವಾಗ ಇದಾದಮೇಲೆ ತೆಂಗಿನಕಾಯಿ ಹಾಕಿ ರುಬ್ತೀನಿ. ತೆಂಗಿನಕಾಯಿನ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಬಂದಿದ್ದೀನಿ ಕಾಯಿನ ಇದರಲ್ಲಿ ಹಾಕ್ಕೊಂತೀನಿ. ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ತೀನಿ. ಈರುಳ್ಳಿ ಕೊತ್ತಂಬರಿ ರುಬ್ಕೊಂಡಿದ್ದೀನಿ. ಟೊಮೆಟೊ ರುಬ್ಕೊತಿದ್ದೀನಿ. ಟೊಮೆಟೊ ರುಬ್ಕೊಂಡಿದ್ದೀನಿ. ತೆಂಗಿನಕಾಯಿನ ಸಪ್ರೇಟಾಗಿ ರುಬ್ಕೊಂಡಿದ್ದೀನಿ. ಸಾರು ಕುದಿಬೇಕಾದ್ರೆ ತೆಂಗಿನಕಾಯಿ ಹಾಕ್ತೀನಿ ನಾನು. ಖಾರದ ಜೊತೆ ಚಿಕನ್ ಹಾಕಿ ಉಪ್ಪನ್ನು ಹಾಕ್ಕೊಂಡು ಕಲಸ್ಕೊತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷ ಮ್ಯಾರಿನೇಟ್ ಆಗಲಿ ಅಂತ. ಸ್ವಲ್ಪ ಹೊತ್ತು ಚಿಕನ್ನು ಖಾರ ಎಲ್ಲ ನೆನೆಲಿ ಅಂತ ಬಿಡ್ತಾ ಇದ್ದೀನಿ. ಒಂದು 5 ನಿಮಿಷ. ಸ್ಟವ್ ಹಚ್ಕೊಂಡಿದ್ದೀನಿ. ಪಾತ್ರೆ ಕಾದಿದೆ. ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 50 ಗ್ರಾಮ್ ಅಷ್ಟು ಹಾಕಿದ್ದೀನಿ. ಎಣ್ಣೆ ಕಾದಿದೆ. ಚಿಕನ್ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕುದ್ದಿದೆ. ಇವಾಗ ಚಿಕನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ತೆಂಗಿನಕಾಯಿ ಹಾಕ್ಬಿಟ್ಟು ಸಾರು ಕುದಿಯಕ್ಕೆ ಬಿಡ್ತೀನಿ.
ನೀರೆಲ್ಲ ಹದ ಮಾಡಿ ಹಾಕಿ ರುಚಿ ನೋಡಿ ಉಪ್ಪು ಬೇಕಾದರೆ ಮತ್ತೆ ಹಾಕ್ತೀವಿ. ಈಗೆಲ್ಲ ಹೊಂದಿಸಿ ಸರಿ ಮಾಡಿ ಇಟ್ಟಿದ್ದೀನಿ. ಕುದಿಯೋಕೆ ಬಿಡ್ತೀನಿ. ಉಪ್ಪು ಏನಾದರೂ ಕಮ್ಮಿ ಆಗಿದೆಯಾ ಜಾಸ್ತಿ ಆಗಿದೆಯಾ ನೋಡ್ತೀನಿ. ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅನ್ನಿಸ್ತಾ ಇದೆ. ಅದಕ್ಕೆ ಉಪ್ಪು ಹಾಕಿ ತಿರುಗಿ ಬಿಡ್ತೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಕಮ್ಮಿ ಅನ್ನಿಸ್ತಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಸರಿಯಾಗಿದೆ. ಚಿಕನ್ ಸಾರು ಕುದೀಲಿ. ಬಾಯಿ ಮುಚ್ತಾ ಇದ್ದೀನಿ, ಪ್ಲೇಟ್ ಮುಚ್ತಾ ಇದ್ದೀನಿ. ಸಾರು ಆಗಿದೆ. ಚಿಕನ್ನು ಚೆನ್ನಾಗಿ ಬೆಂದಿದೆ. ಈಗ ಇಳಿಸ್ತಾ ಇದ್ದೀನಿ ಸಾರನ್ನ. ಚಿಕನ್ ಸಾರು ಮುದ್ದೆ ಸರ್ವ್ ಮಾಡಿದ್ದೀನಿ. ಹೇಗಿದೆ ಅಂತ ರುಚಿ ನೋಡಿ ಹೇಳ್ತೀನಿ. ತುಂಬ ಚೆನ್ನಾಗಾಗಿದೆ. ನೀವು ಇದೇ ಥರ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ. ವಂದನೆಗಳು.